ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೇರ್. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ಶ್ರೀ ಕಾಸ್ಕತೇಶ್ವರ ಸಭಾಭವನದಲ್ಲಿ ಮಂಗಳವಾರ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಅಮ್ಮ ಫೌಂಡೇಶನ್ ಸಂಸ್ಥೆಯ ಉದ್ಘಾಟನೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಇಂದಿನ ಆಧುನಿಕ ದಿನಗಳಲ್ಲಿ ಮಹಿಳೆಯರು ಪ್ರತಿಯೊಂದು ರಂಗದಲ್ಲೂ ಪುರುಷರನ್ನ ಮೀರಿಸಿ ಸಾಧನೆಯನ್ನು ಮಾಡುತ್ತಿದ್ದಾರೆ. ಹೆಣ್ಣು ಮಗಳು ಮನಸ್ಸು ಮಾಡಿದರೆ ತನ್ನ ಅಡುಗೆ ಮನೆಯಿಂದಲೇ ಎಲ್ಲವನ್ನ ಪ್ರಾರಂಭಿಸಬಹುದು. ನಿಮ್ಮ ಅಡುಗೆ ಮನೆಯನ್ನೇ ಒಂದು ಕಾರ್ಖಾನೆಯನ್ನಾಗಿ ಪರಿವರ್ತಿಸುವಂತಹ ಅದ್ಭುತ ಶಕ್ತಿ ಮಹಿಳೆಯರಲ್ಲಿದೆ ಎಂದು ಮಾಜಿ ಶಾಸಕ ಶ್ರೀ ಎಸ್ ಪಾಟೀಲ್ ನಡಳ್ಳಿ ಅವರು ಹೇಳಿದರು. ಪ್ರತಿಯೊಬ್ಬ ಮಹಿಳೆಯರಲ್ಲೂ ಒಂದು ಸೂಕ್ತ ಕಲೆ ಇದೆ ಹಾಗೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಬಲವಾದ ಇಚ್ಛಾಶಕ್ತಿ ಇದೆ. ಅದಕ್ಕೆ ಸೂಕ್ತ ವೇದಿಕೆ ಹಾಗೂ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವ ಜವಾಬ್ದಾರಿಯುತ ಕೆಲಸವನ್ನು ಅಮ್ಮ ಫೌಂಡೇಶನ್ ಮಾಡಬೇಕಾಗಿದೆ. ನಾನು ಯಾರು, ನನ್ನಲ್ಲಿ ಎಂತಹ ಸಾಮರ್ಥ್ಯವಿದೆ, ನಾನು ಸಮಾಜಕ್ಕೆ ಏನು ಕೊಡುಗೆ ಕೊಡಬಲ್ಲೆ ಎನ್ನುವುದರ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯು ಆತ್ಮಾವಲೋಕನ ಹಾಗೂ ಚಿಂತನೆ ಮಾಡಲು ಈ ಫೌಂಡೇಶನ್ ಒಂದು ಅತ್ಯುತ್ತಮ ವೇದಿಕೆಯಾಗಬೇಕು. ಮಹಿಳೆಯರ ಸಬಲೀಕರಣಕ್ಕಾಗಿ ಅವರ ಮುಖಾಂತರವೇ ನಿರಂತರ ಚರ್ಚೆ ಮತ್ತು ಸಂವಾದಗಳನ್ನು ಈ ಸಂಸ್ಥೆ ಮುಂಬರುವ ದಿನಗಳಲ್ಲಿ ನಿಯಮಿತವಾಗಿ ಏರ್ಪಡಿಸಬೇಕೆಂದು ಅವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಶಾಸಕರುಗಳಾದ ಶಿವಪುತ್ರಪ್ಪ ಎಂ ದೇಸಾಯಿ ಹಾಗೂ ಸೋಮನಗೌಡ ಬಿ ಪಾಟೀಲ್ ಸಾಸನೂರ್ ಅವರು ಮಹಿಳಾ ಸಂಘಟನೆಗಳ ಅಗತ್ಯತೆ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದರು. ಶ್ರೀಕಾಂತ್ ಪತ್ತರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ವಿವರಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಮಠದ ಆಡಳಿತಾಧಿಕಾರಿಗಳಾದ ಶ್ರೀ ಮುರುಗೇಶ್ ವಿರಕ್ತ ಮಠ ಅವರು ವಹಿಸಿ ಆಶೀರ್ವಚನ ನೀಡಿದರು. ಸಮಾರಂಭದ ಜಂಟಿ ಅಧ್ಯಕ್ಷತೆಯನ್ನು ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಬಿಕೆ ಮಣೂರ್, ಎಸ್ಆರ್ ಬೇನಾಳ್ಮಠ್, ಶೇಷಾಚಲ್ ಹವಾಲ್ದಾರ್, ಡಾಕ್ಟರ್ ಗಂಗಾಂಬಿಕಾ ಪಾಟೀಲ್ ಹಾಗೂ ವಿದ್ಯಾ ವಿರಕ್ತ ಮಠ ಅವರು ವಹಿಸಿದ್ದರು. ಸಮಾರಂಭದಲ್ಲಿ ಫೌಂಡೇಶನ್ನ ನೂತನ ಪದಾಧಿಕಾರಿಗಳು, ವಿವಿಧ ಘಟಕಗಳ ಸದಸ್ಯರು ಹಾಗೂ ಪಟ್ಟಣದ ನೂರಾರು ಮಹಿಳೆಯರು ಮತ್ತು ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ವಿಶಾಲಾಕ್ಷಿ ಬಡಿಗೇರ್ ಪ್ರಾರ್ಥಿಸಿದರು. ಶ್ರೀಮತಿ ಸುರೇಖಾ ಬೆಳೆಬಾವಿ ಸ್ವಾಗತಿಸಿದರು. ಶ್ರೀಕಾಂತ್ ಪತ್ತರ್ ಹಾಗೂ ಸುಮಂಗಲಾ ಕೋಳೂರ್ ಕಾರ್ಯಕ್ರಮವನ್ನು ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಿಗೇರ್, ತಾಳಿಕೋಟೆ. ಹಾಗೂ ಈ ಕಾರ್ಯಕ್ರಮದ ಪಾಲ್ಗೊಂಡ ಭಾಳ ಸಂತೋಷ ಆಗ್ತದೆ. ಯಾಕಂದ್ರೆ ನಮಗೆಲ್ಲ ಇದೇ ಅಮ್ಮ ಕಾರ್ಯಕ್ರಮ ಮಾಡಿದ್ದೀವಿ. ಅಮ್ಮ ಕೆಲಸ ಮಾಡ್ತಾರೆ. ನಮ್ಮ ಅಧ್ಯಕ್ಷರಾದಂಥ ಬರ್ರಿ ಬರ್ರಿ ಅಲ್ಲಿ ಇಡೀ ಮಹಾರಾಷ್ಟ್ರದಲ್ಲಿ ಇದು ಬೆಂಗಳೂರು ಅನೇಕ ಪ್ರದೇಶಗಳಲ್ಲಿ ಮಹಿಳೆಯರು ಮನೆಯಲ್ಲಿ ಫ್ರೀಯಾಗಿದ್ದಾಗ ಪಾಪಗಳು ಏನಿಲ್ಲ ಹಿಟ್ಟನ್ನು ತಯಾರು ಮಾಡಿ ಅವರು ಕೊಡ್ತಾರೆ ಅಷ್ಟೇ. ಇಲ್ಲಿ ಬಹುಶಃ ನಮ್ಮ ಊರೂರು ಸಂಬಂಧಿಕರು ಮಹಾರಾಷ್ಟ್ರದಲ್ಲಿ ಅವ್ರ ಮನೆಯವರು 250 ಹಳ್ಳಿಗಳಲ್ಲಿ
ಮಾಡ್ರಿ ಮತ್ತು ಏನಾದರೂ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದೆ. BMR ಅಂತ ಬ್ಯಾಚ್ ಮ್ಯಾನುಫ್ಯಾಕ್ಚರಿಂಗ್ ರೆಕಾರ್ಡ್ ಅದಕ್ಕೆ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್. ಯಾವುದೋ ಒಂದು ವಸ್ತುನ ತಯಾರು ಮಾಡೋದು ಅದರ ಡಿಸಿಪ್ಲಿನ್ಸ್ ಇದೆ. ಯಾವ ರೀತಿ ನಮ್ಮ ಶಿಸ್ತಿರಬೇಕು ಹೇಳಿದ ಮಾಡಿ ಅಂತ ಅದನ್ನ ನಮ್ಮ ತಲೆಗಾಲ ಇದಕ್ಕೂ ಹೇಳಿದ್ದಾರೆ. ಆಗ್ತದೆ ನೋಡಿ, ಉತ್ತರ ಕರ್ನಾಟಕದಲ್ಲಿ ಬೆಳೆಯುವ ಎಲ್ಲ ವಸ್ತುಗಳು ಆಹಾರ ಪದಾರ್ಥಗಳಿಂದ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಬೆಲೆ ಯಾವುದೂ ಇಲ್ಲ. ನಾವು ಬೆಳೆತಕ್ಕಂಥ ಪ್ರತಿಯೊಂದು ಬೆಳೆ ಅದನ್ನು ಏನ್ ಮಾಡಬೇಕು, ಸ್ವಚ್ಛ ಮಾಡಬೇಕು, ಚೆನ್ನಾಗಿ ಪ್ಯಾಕ್ ಮಾಡಬೇಕು, ನೀಟಾಗಿ ಉಪಯೋಗ ಮಾಡಬೇಕು, ಅದಕ್ಕೆ ಸೆಲ್ಫ್ ಸೇವೆ ಮಾಡಬೇಕು. ನಿಮ್ದೆ ಒಂದು ಪ್ರಯತ್ನ ಆಗಲಿ ಅಮ್ಮ ಪ್ರಯತ್ನ ಬಿಗ್ ಬಾಸ್ಕೆಟ್ ಲ್ಯಾಂಡ್ 50 ರೂಪಾಯಿಗೆ ಸಿಗುವಂತ ಪ್ರಾಡಕ್ಟ್ನ 100 ರೂಪಾಯಿಗೆ ಮಾರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಅಡುಗೆ ಮನೆಯನ್ನೇ ಒಂದು ಕಾರ್ಖಾನೆಯಾಗಿ ಮಾತಾಡ್ತಕ್ಕಂಥ ಶಕ್ತಿ ಈ ಕೂತಕ್ಕಂಥ ತಾಯಿಗಳು ಸಹೋದರಿಗಳು ನಾವು ಹೆಚ್ಚು ಸಮಯವನ್ನು ಬೆಳೀತೇವೆ. ಅಡುಗೆ ಮಾಡೋದಕ್ಕೆ ಸಮಯ ಇರ್ಬೋದು. ಯಾರಾದರೂ SOP ಆಗ್ತಿಲ್ಲ, SOP ಎಂದು ಯಾರಾದರೂ ಕಾರ್ಖಾನೆ ನಡೆಸಬೇಕಂದ್ರೆ, ಸಂಸ್ಥೆ ನಡೆಸಬೇಕಂದ್ರೆ SOP BMR ವಸ್ತುನ ನಿರ್ಮಾಣ ಮಾಡಬೇಕು. ಅದು ಉಂಡಿ ಮಾಡಬೇಕು. ಉಂಡಿ ಮಾಡಬೇಕಾದ್ರೆ ಪುಸ್ತಕ ಮಾಡಬೇಕು, ಮಾಡಬೇಕು, ಅದನ್ನು ತೊಳಿಬೇಕು, ಅದನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋಕ್ಕೆ ಸಮಯ ನನಗೆ ಒಂದು ಕವಿವಾಣಿ ನೆನಪಾಗ್ತದೆ. GS ಎನಿತು ಜನ್ಮದಲ್ಲಿ ಎನಿತು ಜೀವನಿಗೆ ಎನಿತು ನಾವು ಋಣಿಯೋ, ಎನಿತು ಜನ್ಮದಲ್ಲಿ ಎನಿತು ಜೀವನಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನಗಳಿಯೋ. ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನಗಳಿಯೋ. ನಾವೆಲ್ಲರೂ ಸಮಾಜಕ್ಕೆ ಒಂದಿಲ್ಲ ಒಂದು ರೀತಿಯಲ್ಲಿ ಋಣಿಯಾಗಿದ್ದೇವೆ. ಜನ್ಮ ನೀಡಿದ ತಂದೆ ತಾಯಿಗಳಿಗೆ, ವಿದ್ಯೆ ಕಲಿಸಿದ ಗುರುಗಳಿಗೆ, ಆಶ್ರಯ ಕೊಟ್ಟಂತ ಸಮಾಜಕ್ಕೆ, ಎಲ್ಲವನ್ನೂ ನಮಗೆ ಋಣಗೊಳಿಸುತ್ತಿರುವ ಪ್ರಕೃತಿಗೆ ನಿತ್ಯವೂ ನಾವು ಋಣಿಯಾಗಿದ್ದೇವೆ. ಕೆಲ ದಿನಗಳ ಹಿಂದೆ ತಾಳಿಕೋಟೆಯ ಪಟ್ಟಣ ಸರ್ಕಾರಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕಿಯರು ಒಂದು ತಮ್ಮ ಸಮಾನ ಮನಸ್ಕರ ಜೊತೆಗೆ ಒಂದು ಆಲೋಚನೆ ಮಾಡ್ತಾರೆ. ನಾವೆಲ್ಲ ಒಂದೊಂದು ವೃತ್ತಿ ಬದುಕನ್ನು ನಾವು ಪಡ್ಕೊಂಡಿದ್ದೇವೆ. ವಿಶೇಷತೆ ಅಂದಾಗ ಅವರ ಮನಸ್ಸಿಗೆ ಕೈ ಜೋಡಿಸಿದವರು ನಾಡಿನ ಪ್ರಜೆಗಳ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಅನೇಕ ಸಂಘಟನೆಗಳನ್ನು ಕಂಡು ಉತ್ತಮ ಭೇಟಿಯಾಗಿ ಅವರ ಕಾರ್ಯವೈಖರಿ ಹೇಗಿದೆ, ನಮ್ಮ ಕಾರ್ಯವ್ಯಾಪ್ತಿ ಹೇಗಿರಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡಿದ ಮೇಲೆ ಒಂದು ಸುಸಜ್ಜಿತವಾದ